Good morning, students. In the last class, we discussed the meaning of foreign trade, types of foreign trade, and importance of foreign trade. In this session, we are discussing the process of foreign trade. The process of foreign trade. There are two types of foreign trade. One is export process, export and import. So, in this syllabus, we need to understand the process of export and the process of import. In this session, we are discussing the process of export. So, generally, what are all the steps followed by an exporter for exporting of goods or services to the some other countries? ಇಲ್ಲಿ ನಾವೇನಾದರೂ ಒಬ್ಬ ರಫ್ತುದಾರರಾಗಿ ಯಾವೆಲ್ಲ ಹಂತಗಳನ್ನು ನಾವು ದಾಟಿ ಯಾವೆಲ್ಲ ಹಂತಗಳನ್ನು ಮೂಲಕ ನಾವು ನಮ್ಮ ಸರಕು ಮತ್ತು ಸೇವೆಗಳನ್ನು ಬೇರೊಂದು ದೇಶಕ್ಕೆ ನಾವು ಕಳಿಸ್ಬೇಕಾಗುತ್ತೆ ಅನ್ನೋದನ್ನ ಈ ಒಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ದ ಸ್ಟೆಪ್ಸ್ ಫಾರ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಆರ್ ದ ಪ್ರೋಸೆಸ್ ಆಫ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಅಂದರೆ ಫಸ್ಟ್ ಸ್ಟೆಪ್ is preliminary. This is the first step for exporting of goods by an exporter to some other countries. So preliminaries anta helidre again we can classify or in this stage as an exporter perform the following function. The first one is you should obtain the exporter or importer code number. This is the very first and foremost function performed by the exporter. As an individual or business firm intending to export or importing of goods and services from any other countries, you should obtain the exporter or importer code number from the concerned authority. Concerned authority means, ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಇದ್ದಾರೆ, ಇಂಡಿಯಾದಿಂದ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಎಕ್ಸ್ಪೋರ್ಟ್ ಮಾಡ್ಕೊತಿದ್ದೀವಿ ಅಥವಾ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಅಂದರೆ ಮೊದಲನೇದಾಗಿ ನಾವು IEC ನಂಬರ್ನ ತೊಗೋಬೇಕಾಗುತ್ತೆ. ಈ IEC ನಂಬರ್ ರೀಜನಲ್ ಲೈಸೆನ್ಸಿಂಗ್ ಅಥಾರಿಟಿಯಿಂದ ನಾವು ಪಡ್ಕೊಳ್ಬೇಕಾಗುತ್ತೆ. ಇದು ಒಂದು ಫಸ್ಟ್ ಸ್ಟೆಪ್ಪು. ಸೊ ಸೆಕೆಂಡ್ ಸ್ಟೆಪ್ ಏನಂದರೆ ಮೆಂಬರ್ಶಿಪ್ ಇನ್ ಸರ್ಟನ್ ಬಾಡೀಸ್. So after obtaining the IEC number, as an exporter and an importer may obtain the membership in certain bodies like Export Promotion Council, Indian Trade Promotion Organization, etc. So as an exporter IEC ನಂಬರ್ನ ತೊಗೊಂಡಾದ್ಮೇಲೆ ನಾವೇನು ಮಾಡಬೇಕಾಗುತ್ತೆ, we should get a membership from some other bodies like Export Promotion Councils ಆಗಿರ್ಬೋದು ಮತ್ತು ಇಂಡಿಯನ್ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ಸ್ ಆಗಿರ್ಬೋದು. ಈ ರೀತಿಯ ಒಂದು ಆರ್ಗನೈಸೇಷನ್ನ ಸದಸ್ಯತ್ವವನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ. ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ಅಂತ. ಆಸ್ ಎನ್ ಎಕ್ಸ್ಪೋರ್ಟರ್ ಆರ್ ಇಂಪೋರ್ಟರ್ ಹ್ಯಾವ್ ಟು ರಿಜಿಸ್ಟರ್ ದೆಮ್ಸೆಲ್ಸ್ ವಿತ್ ದ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ದ ಸೇಲ್ಸ್ ಟ್ಯಾಕ್ಸ್ ಅಥಾರಿಟೀಸ್ ಆ್ಯಂಡ್ ಎಕ್ಸೆಟ್ರಾ. ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ, ನಾವು ಇಲ್ಲಿ ಪ್ರಮೋಷನಲ್ಲಿದ್ದೀವಿ. ಪ್ರಮೋಷನಲ್ಲಿ ಅವನೇನು ಮಾಡಬೇಕು, ಮೊದಲು IEC ನಂಬರ್ನ ತೊಗೋಬೇಕು. ನೆಕ್ಸ್ಟ್ ಮೆಂಬರ್ಶಿಪ್ ಇನ್ ಸರ್ಟನ್ ಬಾಡೀಸಲ್ಲಿ ಕೆಲವೊಂದು ಆರ್ಗನೈಸೇಷನಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ಅವನು ಸದಸ್ಯತ್ವವನ್ನು ಪಡ್ಕೊಳ್ಬೇಕು. ಮೂರನೇದಾಗಿ ಅವನೇನು ಮಾಡಬೇಕು, ರಿಜಿಸ್ಟ್ರೇಷನ್ ನೋಂದಣಿ ಆಗಿರಬೇಕು. ನೋಂದಣಿ ಅಂತಂದರೆ ರಿಜಿಸ್ಟ್ರೇಷನಲ್ಲಿ ನಾವೇನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲಲ್ಲಾಗಿರ್ಬೋದು ಅಥವಾ ಸೇಲ್ಸ್ ಟ್ಯಾಕ್ಸ್ ಅಥಾರಿಟಿಗಳಾಗಿರ್ಬೋದು ಅವನೇನು ಮಾಡಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇದು ಪ್ರಿಲಿಮಿನರಿಯಾಗಿ ಒಬ್ಬ ಎಕ್ಸ್ಪೋರ್ಟರು ಮಾಡಬೇಕಾಗಿರೋ ಒಂದು ಕೆಲಸಗಳು. ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಎನ್ಕ್ವೈರಿ, ಆಫರ್ ಆ್ಯಂಡ್ ರೆಸಿಪ್ಟ್ ಆಫ್ ಕನ್ಫರ್ಮ್ಡ್ ಆರ್ಡರ್. ಆಫ್ಟರ್ ಪರ್ಫಾರ್ಮಿಂಗ್ ಆರ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಸ್ಟ್ ಸ್ಟೆಪ್ ಆಸ್ ಎನ್ ಎಕ್ಸ್ಪೋರ್ಟರ್ has to send the pro forma of invoice to the ಇಂಪೋರ್ಟರ್. ಈಗ ಸಪೋಸ್ ಈಗ ನಾವು ಯಾವುದೋ ಗೂಡ್ಸ್ಗಳನ್ನ ಕಳಿಸೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ನ ನಾವು ಎಕ್ಸ್ಪೋರ್ಟರು ಇಂಪೋರ್ಟರ್ಗೆ ಕಳಿಸ್ಬೇಕಾಗುತ್ತೆ. ಸೊ ಈ ಪ್ರೊಫಾರ್ಮ್ ಆಫ್ ಇನ್ವಾಯ್ಸಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅಂತಂದರೆ ನೇಮ್ ಆಫ್ ದ ಬಯರ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಆಫ್ ದ ಗೂಡ್ಸ್ ಆ್ಯಂಡ್ ಪ್ರೈಸ್ ಆ್ಯಂಡ್ ಕಂಡೀಷನ್ ಆಫ್ ಸೇಲ್ಸ್ ಆ್ಯಂಡ್ ವ್ಯಾಲಿಡಿಟಿ. So these are all the information which is included in the
ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್. ಈ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅಂತಂದರೆ ಈಗ ನಮ್ಮಲ್ಲಿ ಯಾವ ರೀತಿಯ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಅವೈಲಬಿಲಿಟಿ ಇದೆ, ಅದ್ರ ಪ್ರೈಸ್ ಏನು, ಅದ್ರ ಕ್ವಾಲಿಟಿ ಏನು, ಅದ್ರ ಕ್ವಾಂಟಿಟಿ ಏನು, ಅದ್ರ ಡಿಸ್ಕ್ರಿಪ್ಷನ್ ಏನು, ಅದನ್ನು ನಾವು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀವಿ, ಸೊ ಅದು ಯಾವ ಮೋಡಲ್ಲಿ ನಾವು ಡೆಲಿವರಿ ನಾವು ಕೊಡ್ತಾ ಇದ್ದೀವಿ, ಸೊ ಮತ್ತು ಪೇಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನಿದೆ ಇವೆಲ್ಲ ಇನ್ಫಾರ್ಮೇಷನ್ನ ನಾವು ಯಾರಿಗೆ ಕಳಿಸ್ಬೇಕಾಗುತ್ತೆ, ಇಂಪೋರ್ಟರ್ಗೆ ಕಳಿಸ್ಬೇಕಾಗುತ್ತೆ. ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್ ಆಫ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಥರ್ಡ್ ಒನ್ನು ನಾವೇನು ಮಾಡಬೇಕಾಗುತ್ತೆ, ಪೇಮೆಂಟ್ ಟರ್ಮ್ಸ್ ಅಂತ ಹೇಳ್ತೇನೆ. ಪೇಮೆಂಟ್ ಟರ್ಮ್ಸಲ್ಲಿ ನಾವು ಇನ್ ವಿಚ್ ಮೋಡ್ ವಿ ಆರ್ ಅಕ್ಸೆಪ್ಟಿಂಗ್ ದ ಪೇಮೆಂಟ್. ಸೊ ಬಿಫೋರ್ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆನೇ ಗೂಡ್ಸ್ಗಳ ಅಮೌಂಟ್ನ ಕೊಡಬೇಕಾಗುತ್ತಾ, ಅಥವಾ ಎಕ್ಸ್ಪೋರ್ಟ್ ಆದಮೇಲೆ ಕೊಡಬೇಕಾಗುತ್ತಾ, ಅಥವಾ ಲೆಟರ್ ಆಫ್ ಕ್ರೆಡಿಟಲ್ಲಿ ಕೊಡ್ತಾ ಇದ್ದೀರಾ, ಅಥವಾ ಚೆಕ್ಕಲ್ಲಿ ಕೊಡ್ತಾ ಇದ್ದೀರಾ, ಯಾವ ಮೋಡಲ್ಲಿ ನೀವು ಅಮೌಂಟ್ನ ಪೇಮೆಂಟ್ ಮಾಡ್ತಾ ಇದ್ದೀರಾ, ಇದೆಲ್ಲ ಇನ್ಫಾರ್ಮೇಷನ್ ನಾವು ಅವ್ರಿಗೆ ಏನು ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟ್ step after fulfilling the requirement of the importer, ಅಂದರೆ ಅವ್ನಿಗೆಲ್ಲ ಮಾಹಿತಿಯನ್ನು ನಾವು ಕೊಟ್ಟಾಗ, ಸೊ ಇಫ್ ದ ಇಂಪೋರ್ಟರ್ ಈಸ್ ರೆಡಿ ಟು ರಿಸೀವಿಂಗ್ ಆರ್ ಇಂಪೋರ್ಟಿಂಗ್ ದ ಗೂಡ್ಸ್ ಫ್ರಮ್ ಅವರ್ ಬಿಸ್ನೆಸ್, ಈ ಶುಡ್ ಕನ್ಫರ್ಮ್ ದ ಆರ್ಡರ್. ಸೊ ನಾವು ಕೊಡೋಂಥ ಇನ್ಫಾರ್ಮೇಷನ್ ಅವನಿಗೆ ತೃಪ್ತಿ ಆದಾಗ, ಅಥವಾ ಅವ್ನ ಇನ್ಫಾರ್ಮೇಷನ್ನು ಸ್ಯಾಟಿಸ್ಫೈ ಆದಾಗ, ಅಂದರೆ ಅವ್ನಿಗೆ ಇಷ್ಟ ಆದರೆ ಅವನೇನು ಮಾಡ್ತಾನೆ, ಆರ್ಡರ್ನ ಕನ್ಫರ್ಮ್ ಮಾಡ್ತಾನೆ. ಇಟ್ಸ್ ನಥಿಂಗ್ ಬಟ್ ಕನ್ಫರ್ಮೇಷನ್ ಆಫ್ ಆರ್ಡರ್ ಅಂತ ಹೇಳ್ತೀವಿ. ಸೊ once the order is confirmed, the exporter has to collect the exporter has to produce or procuring the goods and services to the ಇಂಪೋರ್ಟರ್ ಆ್ಯಸ್ ಪರ್ ಇಸ್ ರಿಕ್ವೈರ್ಮೆಂಟ್. ಸೊ ನಮಗೆ ಆರ್ಡರ್ ಕನ್ಫರ್ಮೇಷನ್ ಆದಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಅವನ ಸ್ಪೆಸಿಫಿಕೇಷನ್ ಏನಿದೆಯೋ ಆ ರೀತಿಯಾಗಿ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಪ್ರೊಡ್ಯೂಸ್ ಆಗಿತ್ತಂದ್ರೆ ಅವಕ್ಕೆ ಪ್ಯಾಕಿಂಗ್ ಆಗಿರಲಿ ಮತ್ತು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ಗಳು ಏನೇನಿದ್ದಾವೆ, ಸೊ ಆ್ಯಕ್ಟಿವಿಟಿಗಳನ್ನು ನಾವೇನು ಮಾಡಬೇಕಾಗುತ್ತೆ, ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟು ಅದ್ರ ಕ್ವಾಲಿಟಿ ಕಂಟ್ರೋಲ್ನ ಚೆಕ್ ಮಾಡಬೇಕಾಗುತ್ತೆ, ಮತ್ತು ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅಂತ. ಸೊ ಈ ಎಲ್ಲ ಆ್ಯಕ್ಟಿವಿಟಿಗಳನ್ನು ನಾವೇನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟರು ಪರ್ಫಾರ್ಮ್ ಮಾಡಬೇಕು. ಪ್ಯಾಕಿಂಗ್ ಆ್ಯಕ್ಟಿವಿಟಿಗಳು ಮತ್ತು ಮಾರ್ಕೆಟಿಂಗು, ಕ್ವಾಲಿಟಿ ಕಂಟ್ರೋಲ್, ಶಿಪ್ಮೆಂಟ್ ಇನ್ಸ್ಪೆಕ್ಷನ್ಗಳನ್ನು ಎಲ್ಲ ಕಂಪ್ಲೀಷನ್ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ, ಶಿಪ್ಮೆಂಟ್ ಮಾಡಬೇಕಾಗುತ್ತೆ. ಶಿಪ್ಮೆಂಟ್ ಮೀನ್ಸ್ ಜಸ್ಟ್ ಟ್ರಾನ್ಸ್ಫರಿಂಗ್ ಆಫ್ ಆರ್ ಜಸ್ಟ್ ಸೆಂಡಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಇಂಪೋರ್ಟರ್. ಇಲ್ಲಿ ನಾವು ಯಾವ ಮೋಡಲ್ಲಿ ಇಂಪೋರ್ಟರ್ಗೆ ಸೆಂಡ್ ಮಾಡ್ತೀವಿ, ಐದರ್ ನೀವು ಏರಲ್ಲಿ ಇದು ಮಾಡ್ತೀರಾ, ಶಿಪ್ಪಿಂಗಲ್ಲಿ ಮಾಡ್ತಾ ಇದ್ದೀರೋ, ಮತ್ತು ರೋಡ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಿರೋ, ಅಥವಾ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಿದ್ದೀರೋ, ಅಥವಾ ಏರ್ವೇಸ್ಗಳನ್ನು ಯೂಸ್ ಮಾಡ್ತಿರೋ, ಯಾವ ಮೆಥಡಲ್ಲಿ ಯಾವ ಮೋಡಲ್ಲಿ ನೀವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸೆಂಡ್ ಮಾಡ್ತಿದ್ದೀರಾ ಅನ್ನೋದು ನಾವು ಇನ್ವಾಯ್ಸಲ್ಲಿ ನಾವು ಆಲ್ರೆಡಿ ಕ್ಲಿಯರ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಅವನ ರಿಕ್ವೈರ್ಮೆಂಟ್ ಏನಿದೆಯೋ ಆ ರಿಕ್ವೈರ್ಮೆಂಟ್ ತಕ್ಕಾಗಿ ನಾವೇನು ಮಾಡಬೇಕಾಗುತ್ತೆ, ಸೆಂಡ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ನಮ್ಮ ಗೂಡ್ಸು ಏನಾಗುತ್ತೆ, ಸೆಂಡ್ ಆಗುತ್ತೆ. ದಟ್ ಮೀನ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಅಂತ. ಸೊ ಎಕ್ಸ್ಪೋರ್ಟ್ ಆದಮೇಲೆ ಆ್ಯಸ್ ಎನ್ ಎಕ್ಸ್ಪೋರ್ಟರ್ ಯು ಶುಡ್ ಸಬ್ಮಿಟ್ ಸಮ್ ಆಫ್ ದ ಡಾಕ್ಯುಮೆಂಟ್ಸ್ ಟು ದ ಇಂಪೋರ್ಟರ್ ಬ್ಯಾಂಕ್ ಟು ರಿಸೀವ್ ಇಸ್ ಪೇಮೆಂಟ್. ಸೊ ಅವನು ಗೂಡ್ಸ್ ಕಳಿಸಿದ ಅಷ್ಟೇ ಆದ ತಕ್ಷಣ ಅವ್ನ ಕೆಲಸ ಮುಗಿದೋಗೋದಿಲ್ಲ. ಇಲ್ಲಿ ಏನು ಮಾಡಬೇಕಾಗುತ್ತೆ, ಆ್ಯಸ್ ಎನ್ ಎಕ್ಸ್ಪೋರ್ಟರ್ ಸಬ್ಮಿಟ್ ದ ರಿಲೆವೆಂಟ್ ಡಾಕ್ಯುಮೆಂಟ್ ಟು ಇಸ್ ಬ್ಯಾಂಕರ್ ಫಾರ್ ಗೆಟಿಂಗ್ ದ ಪೇಮೆಂಟ್ ಫಾರ್ ದ ಗೂಡ್ಸ್ ಎಕ್ಸ್ಪೋರ್ಟೆಡ್. ಸೊ ಇವನೇನು ಗೂಡ್ಸ್ಗಳನ್ನು ಕಳಿಸಿದನೋ, ಸೊ ಅದಕ್ಕೆ ಅವನೇನು ಮಾಡಬೇಕಾಗುತ್ತೆ, ಪೇಮೆಂಟ್ನ ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಟ್ ದ ಟೈಮ್ ಆ್ಯಸ್ ಎನ್ ಎಕ್ಸ್ಪೋರ್ಟರ್ ಪ್ರೊಡ್ಯೂಸ್ ದ ಸಮ್ ಆಫ್ ದ ಡಾಕ್ಯುಮೆಂಟ್ಸ್, ದಟ್ ಈಸ್ ದ ಬಿಲ್ ಆಫ್ ಲ್ಯಾಂಡಿಂಗ್, ಕಮರ್ಷಿಯಲ್ ಇನ್ವಾಯ್ಸ್, ಸರ್ಟಿಫಿಕೇಟ್ ಆಫ್ ಆರಿಜಿನ್. ಸೊ ಈ ರೀತಿಯ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾವೇನು ಮಾಡಬೇಕಾಗುತ್ತೆ, ಬ್ಯಾಂಕರ್ಗೆ ಸಬ್ಮಿಷನ್ ಮಾಡಬೇಕಾಗುತ್ತೆ. ಆ ಬ್ಯಾಂಕರ್ಗೆ ಸಬ್ಮಿಷನ್ ಆದಮೇಲೆ ನಾವೇನು ಮಾಡಬೇಕಾಗುತ್ತೆ, ಅದರಿಂದ ಪೇಮೆಂಟ್ನ ರಿಸೀವ್ ಮಾಡ್ಕೋಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಫಾಲೋಡ್ ಬೈ ನ ಎಕ್ಸ್ಪೋರ್ಟರ್ ಫಾರ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಟು ಸಮ್ ಅದರ್ ಕಂಟ್ರೀಸ್.